ಗೆಳೆಯರೇ ನಮಸ್ತೆ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಗೆಳೆಯರೇ, ಎರಡನೇ ಮದುವೆ ಆಗೋದಕ್ಕೆ ನಯನ ಅಂತ ಇವರು ಮಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥವ್ರು. ಸೊ ಪ್ರಾಬ್ಲಮ್ ಏನೇನು ಆಗಿದೆ, ಎರಡನೇ ಮದುವೆ ಆಗಬೇಕು ಅಂತ ನಮಗೆ ಪ್ರೊಫೈಲಲ್ಲಿ ಮಾಹಿತಿ ಕೂಡ ಕಳಿಸಿದ್ದಾರೆ. ಪ್ರತಿಯೊಂದು ಮಾಹಿತಿ ಹೇಳ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ. ಹೆಸರು ನಯನ, ಊರು ಮಂಗಳೂರಿನಲ್ಲಿ ವಾಸ, ನೋಡೋದಕ್ಕೆ ದಪ್ಪ ಇದ್ದಾರೆ. ಆ್ಯಂಡ್ ಗಂಡ ತೀರ್ಕೊಂಡು ಸುಮಾರು 2 ವರ್ಷ ಆಗಿದೆ. ಪ್ರಸ್ತುತ ನಾನು ವಿಧವೆ ಆಗಿದ್ದೇನೆ ಅಂತ ತಿಳಿಸಿರ್ತಕ್ಕಂಥದ್ದು. ಮತ್ತೊಂದು ವಿವಾಹ ಆಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೇನೆ. ನನಗೆ ಆಸ್ತಿ ಬಂದುಬಿಟ್ಟು 10 ಲಕ್ಷ ರೂಪಾಯಿಯಷ್ಟು ಹೆಚ್ಚಿದೆ ಸ್ನೇಹಿತರೆ ಅಂತ ಹೇಳಿದ್ದಾರೆ. ಒಂದು 10 ಲಕ್ಷ ಅಂತ ಇದೆ, ಹೆಚ್ಚಿಗೆ ಇದೆ, ಬಟ್ ನನಗೆ ಲೆಕ್ಕ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು. ನನ್ನದೇ ಆಗಿರ್ತಕ್ಕಂಥ ಸ್ವಂತ ಮನೆ, ಕಾರು, ಬೈಕು ಎಲ್ಲನೂ ಕೂಡ ಇದೆ. ಕುಟುಂಬದಲ್ಲೂ ಎಲ್ಲರೂ ಕೂಡ ಒಪ್ಪಿಗೆ ಇದೆ ಎರಡನೇ ಮದುವೆ ಆಗೋದಕ್ಕೆ. ಬಟ್ ನನಗೆ ಇಷ್ಟ ಆಗುವಂತಹ ಒಬ್ಬ ಹುಡುಗ ಸಿಗ್ತಕ್ಕಂಥ ಒಂದು ಪರಿಸ್ಥಿತಿ ನನಗೆ ಎದುರಾಗಿದೆ ಸ್ನೇಹಿತರೆ. ಸೊ 4 ಪಾಯಿಂಟ್ಗಳು ಕಳಿಸಿದ್ದಾರೆ, ಅವರ ಫೋಟೋ ನೋಡ್ಕೊಂಡು ಬಿಡಿ ಯಾವ ರೀತಿಯಲ್ಲಿದ್ದಾರೆ. ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಕಂಟಿನ್ಯೂ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಹುಡುಗನಲ್ಲಿರಬೇಕಾಗಿರ್ತಕ್ಕಂಥ ಗುಣಲಕ್ಷಣಗಳು: ಗಂಡ ತೋರಿಸದ ಪ್ರೀತಿ ನೀವು ನನಗೆ ತೋರಿಸಬೇಕು. ತೀರಿ ಹೋಗಿರ್ತಕ್ಕಂಥ ಗಂಡ ಯಾವ ರೀತಿಯಲ್ಲಿ ಪ್ರೀತಿ ತೋರಿಸಿಲ್ಲ ಅವ್ರಿಗೆ, ಅದು ನಿಮ್ಮ ಮೂಲಕ ನೀವು ಅವ್ರಿಗೆ ತೋರಿಸ್ಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ನನ್ನ ಆಸ್ತಿ ಎಲ್ಲನೂ ಕೂಡ ನನ್ನನ್ನು ಮದುವೆ ಆಗುವಂಥ ಎರಡನೇ ಗಂಡನಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಕ್ಕೆ ಸ್ವಲ್ಪ ಇವಾಗ ತೆಳ್ಳಗಾಗಿಬಿಟ್ಟಿದ್ದಾರೆ ಸ್ನೇಹಿತರೆ. ನೀವು ನನ್ನ ಮದುವೆ ಆಗಬೇಕು ಅಂದರೆ ನೋಡೋಕ್ಕೆ ತೆಳ್ಳಗೆ ಇರಬೇಕು. ಬಿಕಾಸ್ ನೀವು ನನ್ನ ಮೇಲೆ ಮಲ್ಕೊಂಡಾಗ ನನಗೆ ನೀವು ಭಾರ ಅನ್ನಿಸ್ಬಾರ್ದು, ಹಾಗಾಗಿ ತೆಳ್ಳಗೆ ಇರಬೇಕು ಅಂತ ಹೇಳಿದ್ದಾರೆ. ಸ್ವಂತದಾಗಿರ್ತಕ್ಕಂಥ ನಿಮ್ಮದೇ ಆಗಿರ್ತಕ್ಕಂಥ ಆಸ್ತಿನೇ ಆಗಿರಲಿ, ದುಡ್ಡೇ ಆಗಿರಲಿ, ಬೈಕೇ ಆಗಿರಲಿ, ಕಾರೇ ಆಗಿರಲಿ, ಮನೆಯೇ ಆಗಿರಲಿ, ಏನಾದರೂ ಇರಲೇಬೇಕು. ಸೊ ನಿಮ್ಮ ಹೆಸರಿಗೇ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ಅವರು ಹೇಳಿರ್ತಕ್ಕಂಥ ಕ್ವಾಲಿಫಿಕೇಷನಲ್ಲಿ ನೀವೇನಾದರೂ ನಾನು ಎಲ್ಲ ರೀತಿಯಲ್ಲಿ ಇದ್ದೀನಿ, ನಾನು ನಿಮಗೆ ಇಷ್ಟಪಡ್ತೀನಿ, ನಿಮ್ಮನ್ನು ಎರಡನೇ ಮದುವೆ ಆಗ್ತೀನಿ ಅಂತ ತೀರ್ಮಾನ ಮಾಡಿದರೆ ಬೇಗ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವರು ನಿಮಗೆ ಇಷ್ಟ ಆಗಿದ್ದಾರೆ ಇಲ್ವಾ ಅಂತ ಅವರು ರೀಪ್ಲೈ ಮೂಲಕ ನಿಮಗೆ ತಿಳಿಸ್ತಾರೆ ಅಂತ ಹೇಳ್ತಾ ಸ್ನೇಹಿತರೆ ಈ ಕಡೆ ಬರೋಣ. ಎಸ್, ಬರೀ ಅವ್ರ ಹತ್ರ ದುಡ್ಡಿದೆ, ಮನೆ ಇದೆ ಅಂತ ಏನು ತಿಳ್ಕೊಳಕ್ಕೆ ಹೋಗ್ಬೇಡಿ. ಪ್ರಸ್ತುತ ಇಲ್ಲಿ ಏನು ನೋಡ್ತಿದ್ದೀರಾ, ಈ ಒಂದು ಕಾರ್ ಕೂಡ ಇದೆ ನೋಡಿ ಸ್ನೇಹಿತರೆ. ಎಸ್, ಬ್ರಿಜ್ಜಾ ಕಂಪನಿದು ಒಂದು. ಆ್ಯಂಡ್ ಟಾಪ್ ಮಾಡಲಲ್ಲಿ ಒಂದು ಈಟಿಕಾ ಕಂಪ್ನಿನಲ್ಲಿ ಯಾವ ರೀತಿಯಲ್ಲಿ ಮಾಡೆಲ್ಸ್ಗಳು ಚೇಂಜಸ್ ಆಗ್ತಾ ಹೋಗ್ತವೆ, ಅದೇ ರೀತಿಗಳು ಇದರಲ್ಲೂ ಕೂಡ ಫ್ಯೂಚರ್ಸ್ಗಳು ಚೇಂಜಸ್ ಆಗ್ತಾ ಹೋಗ್ತದೆ ಮತ್ತು ಅಪ್ಡೇಟೆಡ್ ಫ್ಯೂಚರ್ಸ್ಗಳು ಆ್ಯಡೆಡ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ದ ಮೋಸ್ಟ್ performance and changing for this update come to the from revived top the model car ಅಂತ ಹೇಳಿರ್ತಕ್ಕಂಥದ್ದು. ಸೊ ಟಾಪ್ ದ ಮಾಡೆಲ್ ಕಾರಲ್ಲಿ ಸ್ಪೆಸಿಫಿಕ್ ಆಗಿ ಇಂಡಿಯಾದಲ್ಲಿ ನಂಬರ್ 1 ಪ್ಲೇಸ್ನಲ್ಲಿ ಇರ್ತಕ್ಕಂತಹ ಈ ಒಂದು ಕಾರು ಅವ್ರ ಹತ್ರ ಇದೆ ಸ್ನೇಹಿತರೆ. ಈ ಒಂದು ಗ್ಲಾಸಸ್ ಏನು ನೋಡ್ತೀರಾ, ಎಸ್, ಇದು ಬಂದುಬಿಟ್ಟು 6.5 ಇಂಚಸ್ನಲ್ಲಿ ಈ ಒಂದು ಗ್ಲಾಸಸ್ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಬಿಲೀವ್ನೆಸ್ಸಲ್ಲಿ ನಂಬಿಕೆಗಸ್ತವಾಗಿರ್ತಕ್ಕಂಥ ಒಂದು ಗ್ಲಾಸಸ್ ಆ್ಯಂಡ್ ಡೋರ್ಸ್ ಕೂಡ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಒಳಗಡೆ ಇರ್ತಕ್ಕಂಥ ಫ್ಯೂಚರ್ಸ್ಗಳು ಅಪ್ ಟು ಅಬ್ಸರ್ವ್ ಮಾಡಿದಾಗ ಸ್ನೇಹಿತರೆ, ಈ ಒಂದು ಸೀಟ್ ಏನು ನೋಡ್ತಿದ್ದೀರಾ, ಡ್ರೈವರ್ ಸೀಟು ವೆರಿ ಕಂಫರ್ಟಬಲ್ ಸೀಟ್ ಪ್ಲೇಸಲ್ಲಿ ನಂಬರ್ 1 ಪ್ಲೇಸಲ್ಲಿದೆ ಸ್ನೇಹಿತರೆ. ಆ್ಯಂಡ್ ಆ್ಯಸ್ ಯೂಸ್ವಲ್ ಡ್ರೈವರ್ ಸೀಟ್ ಸ್ಮೂತ್ ಆ್ಯಂಡ್ ಲಾಂಗ್ ಡ್ರೈವ್ ಜರ್ನಿ ಇರುತ್ತಲ್ವ, ಹಾಗಾಗಿ ಸ್ಮೂತ್ ಆ್ಯಂಡ್ ವೆರಿ ಎಕ್ಸೈಟ್ಮೆಂಟ್ ಆ್ಯಂಡ್ ವೆರಿ ಸ್ಮೂತ್ಲೆಸ್ ಆಗಿರ್ತಕ್ಕಂಥ ಡ್ರೈವಿಂಗ್ ಸೀಟ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಪೂರ್ತಿಯಾಗಿ ಬ್ಲ್ಯಾಕ್ ಕಲರಲ್ಲಿ ಡಿಸೈನ್ ಕೂಡ ಇದರಲ್ಲಿ ಇದೆ ಸ್ನೇಹಿತರೆ. ಇದು ಬಂದುಬಿಟ್ಟು ಪೆಟ್ರೋಲ್ ವೇರಿಯಂಟ್ ಆಗಿರ್ತಕ್ಕಂಥ ಕಾರು. ಪೆಟ್ರೋಲ್ ವೇರಿಯಂಟ್ ಇದರ ಎಕ್ಸ್-ಶೋರೂಮ್ ಪ್ರೈಸ್ ಪ್ರಸ್ತುತ 10 lakhs ಅಬೋವ್ ಅಂತ ಹೇಳಿದ್ದಾರೆ. ಮಾಡೆಲಿಂಗ್ ಕೂಡ ಚೆನ್ನಾಗಿದೆ. ನಮಗೇನು ಗುರು, ಅದು ಯಾವುದಾದ್ರೂ ಇರಲಿ, ಫಸ್ಟು ಅವ್ರು ನಮಗೆ ಸಿಗಲಿ, ಆಮೇಲೆ ಮಿಕ್ಕಿದ್ದು ಕಾರಿನ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ಅವ್ರನ್ನ ಹೆಂಗೆ ಕಾಂಟ್ಯಾಕ್ಟ್ ತೆಗೆದುಕೊಳ್ಬೇಕು ಅದು ಮಾತ್ರ ಹೇಳಿ ನಮಗೆ ಅಂತ ಕೆಲವೊಂದಿಷ್ಟು ಜನ ಬೈತಿರ್ತೀರ, ತಲೆ ಕೆಡಿಸ್ಕೊಬೇಡಿ. ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋ ಮೂಲಕ ಅವರು ನಿಮಗೆ ರಿಪ್ಲೈ ಕೊಡ್ತಾರೆ. ಬಟ್ ಅವ್ರಿಗೂ ಇಷ್ಟ ಆಗಬೇಕು. ಇವಾಗ ನೀವು ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡ್ತಿದ್ದೀರಾ, ಅದೇ ರೀತಿಯಾಗಿ ಅವ್ರಿಗೂ ಕೂಡ ನೀವು ಇಷ್ಟ ಆಗಿದ್ದೀರಾ ಅಂತ ರಿಪ್ಲೈ ಮಾಡಬೇಕು. ಆವಾಗಲೇ ಇಬ್ಬರಿಗೂ ಮ್ಯಾಚ್ ಆಗುತ್ತೆ. ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.